ಹಾಯ್ ಗೈಸ್. ಕಣು ಮಾತಾಡೋ. ಹಾಯ್ ಗೈಸ್. ಎಲ್ಲೋಗ್ತಾ ಇದೆಯಾ ಪ್ರಣಮ್ಮ? ಎಲ್ಲೋಗ್ತಾ ಇದೀವಪ್ಪ ನಾವು? ಲಕ್ಷ್ಮಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಾಪಿಂಗ್ ಆಯಿತು, ಪ್ಯಾಕಿಂಗ್ ಆಯಿತು. ಇವಾಗ ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ. ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮನ್ನು ಡ್ರಾಪ್ ಮಾಡಕ್ಕೆ ಬಂದಿದ್ದಾರೆ ಮೋಮೋಸ್ ಅವರು, ನಮ್ಮ ತಂಗಿಯವರು, ಇಲ್ಲಿ ನಮ್ಮ ಭಾವ ಅವರು ಬಂದಿದ್ದಾರೆ. ಪ್ರಣವಿ ಬೇಗ ಎದ್ದಿದ್ದಾಳೆ. ಅಣ್ಣ ನೀವು ಬರ್ತೀರಾ ಅಣ್ಣ ನಮ್ಮ ಜೊತೆಗೆ? ಅಣ್ಣ ಇರಲಿ. ಟಿಕೆಟ್ ಇಲ್ಲ, ನಮ್ನ ಕಂಪ್ನಿಯವ್ರು ಕರ್ಕೊಂಡು ಹೋಗ್ತಿರೋರು ಕಣಣ್ಣ. ಹ್ಞೂ, ಬ್ಲಾಕ್ ಅಲ್ಲಿ ಹೋಗೋಣ. ಅಲ್ಲ, ಬ್ಲಾಕ್ ಅಲ್ಲಿ ಬನ್ನಿ ನೀವು. ಅಲ್ಲ, ಬ್ಲಾಕ್ ಅಲ್ಲಿ ಬನ್ನಿ ನೀವು. ಹೋಗಿ ಬನ್ನಿ ನಾವು ಸಪ್ರೇಟ್ ಹೋಗ್ತೀವಿ. ಹೋಗಿ ಪ್ರಣವಿನ್ ಕರ್ಕೊಂಡು ಹೋಗೋಣ ವಾಪಸ್ಸು. ಇನ್ನೇನ್ ಮತ್ತೆ ಬರ್ತಾ ಇರೋದು ನಾವು. ಪ್ರಣವಿ ಕರ್ಕೊಂಡು ಹೋಗೋಣ, ರಿಟರ್ನ್ ಇವ್ರು ಅಪ್ಪ ಮುಂದೆ ಕಳಿಸ್ಬಿಟ್ಟು ಬಂದ್ಬಿಡೋದು. ಎಲ್ಗೋಗ್ತಾ ಇದ್ಯಾ ಪ್ರಣಮ್ಮ? ಎಲ್ಗೋಗ್ತಾ ಇದ್ಯಾ? ಕರ್ಕೊಂಡು ಹೋಗ್ತಾರಂತ ಹೋಗ್ತೀಯಾ? ಹೋಯ್ತೆ ಮಗನೇ. ಏ ಪ್ರಣವಿ ಬರ್ಬೇಕು ನೀನು. ಏನ್ ಬೇಕು ಪ್ರಣವಿ ನಿಂಗೆ ತಿಂಡಿ? ಇಡ್ಲಿ, ದೋಸೆ ಬೇಕಾ? ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟಿಗೆ ರೀಚ್ ಆದ್ವಿ. ಇವಾಗ ಹೊಸ ರೂಲ್ಸ್ ಮಾಡಿದ್ದಾರೆ ಏರ್ಪೋರ್ಟಲ್ಲಿ. ಸೊ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಇವರೆಲ್ಲ ಹೊರಟರು. ಇನ್ನು ಯಾರು ಬಂದಿರಲಿಲ್ಲ, ಅವರಿಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ವಿ ನಾವು. ಎಲ್ಲರೂ ಬಂದಮೇಲೆ ಬ್ಯಾಗ್ ಚೆಕ್ ಇನ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಪ್ರೋಸೆಸ್ ಮುಗಿದ್ಮೇಲೆ ನಮ್ಮ ಫ್ಲೈಟ್ ಇದ್ದಿದ್ದು 11:45ಗೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ಅಲ್ಲಿ ದೂರದಿಂದ ಕಾಣಿಸ್ತಾ ಇದೆ, ಮೇಲಿಂದ ಸಖತ್ತಾಗಿತ್ತು. ವಾಟರ್ ಕಾಣಿಸ್ತಾ ಇತ್ತು. ವ್ಯೂ ಮಾತ್ರ ಸೂಪರಾಗಿತ್ತು. ಅಂಡಮಾನ್ ಎಲ್ಲಿ ನೋಡಿದ್ರು ಬ್ಲೂ ಕಲರ್, ಮನೆಗೂ ಬ್ಲೂ ಕಲರ್ ಪೇಂಟು, ಶೀಟು ಮತ್ತು ಸಿ. ಅಂಡಮಾನ್ ರೀಚ್ ಆದ್ವಿ. ಬ್ಯಾಗೇಜ್ ಕೌಂಟರಲ್ಲಿ ಬ್ಯಾಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಬಂದು ಎಲ್ಲಿಗೆ ಬಂದಿರೋದು ನೀನು? ಮನೆ ಎಲ್ಲಿಗೆ ಬಂದಿರೋದು ನೀನು? ಅಂಡಮಾನ್. ಅಂಡಮಾನ್ ಎಲ್ಲಿಗೆ ಬಂದಿದ್ಯಾ? ಅಂಡಮಾನ್. ಫೈನಲಿ ವಿ ರೀಚ್ ಅಂಡಮಾನ್. ನಾವು ಕಂಪ್ನಿ ಕಡೆಯಿಂದ ಟ್ರಿಪ್ ಹೋಗಿದ್ದು ಅಂಡಮಾನ್ಗೆ. ಥ್ಯಾಂಕ್ ಯು ಬಸವರಾಜ್ ಸರ್ ಆ್ಯಂಡ್ ಪ್ರವೀಣ್ ಸರ್ ಈ ಟ್ರಿಪ್ನ ಅಂಡಮಾನ್ಗೆ ಆರ್ಗನೈಸ್ ಮಾಡಿದ್ದಕ್ಕೆ. ಏನು ಕೋಇನ್ಸಿಡೆನ್ಸ್ ಅಂದರೆ, ನಾನು ಅಂಡಮಾನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಬಟ್ ಕಂಪ್ನಿ ಕಡೆಯಿಂದನೇ ಕರ್ಕೊಂಡೋದ್ರು. ತುಂಬ ಖುಷಿಯಾಗಿ ಹೊರಟ್ವಿ ನಾವು. ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ನಮ್ಮ ಜೊತೆ ಬಂದಿದ್ದವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು ನಮ್ಮ ಜೊತೆ. ನಾವು ಟೋಟಲ್ 26 ಮೆಂಬರ್ಸ್ ಹೋಗಿದ್ವಿ. ತುಂಬ ಕಮ್ಮಿ ಟೈಮಲ್ಲೇ ಪ್ರಣವಿ ಎಲ್ಲರಿಗೂ ಫೇವ್ರೇಟ್ ಆಗೋಗ್ಬಿಟ್ಲು. ಪ್ರಣು ಎಲ್ಲಿದ್ಯಾ? ಪ್ರಣು ಅಂಡಮಾನ್ ಎಲ್ಲಿದ್ಯಾ? ಎಲ್ಲಿದ್ಯಾ ಹೇಳು? ಎಲ್ಲಿದ್ಯಾ ಹೇಳಿ ನೀನು ಇವಾಗ? ಅಂಡಮಾನ್. ಎಲ್ಲಿದ್ಯಾ? ಅಂಡಮಾನ್. ನಮ್ಮನ್ನೆಲ್ಲ ಪಿಕಪ್ ಮಾಡೋಕ್ಕೆ ವೆಹಿಕಲ್ ಅರೇಂಜ್ ಮಾಡಿದರು. ವೆಹಿಕಲ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಟ್ರಿಪ್ಪಿನ ಜವಾಬ್ದಾರಿ ನಿಖಿಲ್ ಸರ್ ಅಂತ ಅವ್ರಿಗೆ ಕೊಟ್ಟಿದ್ರು. ಅಲ್ಲಿನ ಲೋಕಲ್ ರೆಪ್ರೆಸೆಂಟೇಟಿವ್ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ಸೆಲ್ಯುಲಾರ್ ಜೈಲಿಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಇದು. 120 years old हो गया. दो फ्लेम जल रहा है, दोनों है सेम जोत, स्वातंत्र जोत, शहीदों के रेस्पेक्ट में जलाया गया. पहला का ओपनिंग सेरेमनी 2004 अगस्त 9 उस समय के पेट्रोलियम मिनिस्टर मणिशंकर अय्यर जी के द्वारा 24
कोई प्रमाण नहीं, क्योंकि हैंग करने के लिए किसी को अंडमान नहीं लाते थे। इंडिया में जेल थे, वहीं पे हैंग करते थे। अंडमान जो फ्रीडम फाइटर्स आते थे उनमें मैक्सिमम आते थे लाइफ टाइम इम्प्रिजमेंट, आजीवन कारावास वाले फ्रीडम फाइटर्स ज्यादा आते थे। फिर आने के बाद फ्रीडम फाइटर्स का टॉर्चर में डेथ हुआ था, बीमारी से डेथ हुआ था, फोर्स फीडिंग, जबरदस्ती खाना। ಸೆಲ್ಯುಲರ್ ಜೈಲಲ್ಲಿ ಇದ್ದೀವಿ. ನಮ್ಮ ಗೈಡ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. Total cost is 7,83,994 rupees और 13 billion bricks यूज हुआ था। 3 करोड़ ब्रिक्स, ये जो ब्रिक है ओरिजिनल अंडमान में तैयार किया, बाकी मटेरियल ಪ್ರಣವಿನ ಅಲ್ಲೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ನಾವು. ಮಕ್ಳುಗಳ ಜೊತೆ ಆಟ ಆಡೋಕ್ಕೆ ಹೋಗೋಳು. ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಿದ್ವು, ಅದು ನೋಡಿ ಹಿಡಿಯಕ್ಕೆ ಹೋಗ್ತಿದ್ಲು. ಫುಲ್ ಖುಷಿಯಾಗಿ ಆಟ ಆಡ್ತಿದ್ಲು ಅಲ್ಲಿ. ಸೆಲ್ಯುಲರ್ ಜೈಲ್ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಹೋಗಿ ಸರ್. ತೊಗ್ಗಿಯಲ್ಲ, ನಾವು ತೀಟೆ ಮಾಡ್ತೀಯಾ ತೀಟೆ ಮಾಡ್ತೀಯಾ? ತೀಟೆ ಮಾಡಿದ್ರೆ ಜೈಲೊಳಗೆ ಹಾಕೋದು ನಿನ್ನ. ಬನ್ನಿ. ಇದು ಜೈಲ್ ಒಳಗಡೆ ವ್ಯೂ. ಸೂಪರಾಗಿತ್ತು ಸೆಲ್ಯುಲರ್ ಜೈಲು. ಟೋಟಲ್ 693 ಸೆಲ್ಸ್ ಇದೆ. ಅಲ್ಲೂ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡು ಓದ್ತೀನಿ ಅಂತ ಅವ್ರ ಜೊತೆಗೆ ಹೋಗ್ತಾ ಇದ್ಲು. ಇದು ಟಾಪ್ ವ್ಯೂ, ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಲೈಟ್ ಆ್ಯಂಡ್ ಸೌಂಡ್ ಶೋ ಇತ್ತು 6:30. ಸೆಲ್ಯುಲರ್ ಜೈಲ್ ವಿಸಿಟ್ ಮುಗ್ದಾದ್ಮೇಲೆ ಬೇಗ ಮುಗ್ದಿದ್ರಿಂದ ನಾವು ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಫಸ್ಟ್ ಬ್ಯಾಚ್ ಒಂದು ಹೋಗಿತ್ತು 5:30 to 6:30. ನಮ್ಮದು ಸೆಕೆಂಡ್ ಬ್ಯಾಚ್ 6:30 to 7:30 ಇದ್ದಿದ್ದು. ಪ್ರಣವಿ ಅಲ್ಲಿ ಮುಂದಗಡೆ ಪಾರ್ಕ್ ಥರ ಇತ್ತು, ಅಲ್ಲಿ ಆ ಪಕ್ಷಿಗಳ ಜೊತೆ ಆಟ ಆಡ್ತಿದ್ಲು. ಚುರುಮುರಿ ತಿನ್ನು ಅಂತ ತಗೊಂಬಂದು ಕೊಟ್ಟರೆ ಎಲ್ಲ ಪಕ್ಷಿಗೆ ಹಾಕಿ ಅದ್ರ ಜೊತೆ ಆಟ ಆಡ್ತಾಯಿದ್ಲು. ತುಂಬ ಎಂಜಾಯ್ ಮಾಡಿದ್ಲು ಪ್ರಣವಿ. ಅವಳೇನೋ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ನಮಗೆ ಮಾತ್ರ ಸರಿಯಾಗಿ ಕೊಟ್ಲು ಕ್ವಾಟ್ಲೇನ. ರೋಡಾಗಿ ನಮ್ಮದು 6:30 ಸ್ಲಾಟ್ ಇತ್ತು. ವೆಯ್ಟ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ವಿಡಿಯೋ ಕಾಲ್ ಮಾತಾಡಿ ಅಲ್ಲಿ ಸೀಟ್ಸ್ ಇರುತ್ತೆ. ಸೀಟ್ ನಂಬರ್ನ ಹುಡಿಕೊಂಡು ನಾವು ಅಲ್ಲಿ ಕೂತ್ಕೋಬೇಕು. ಫುಲ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಲೈಟ್ ಆ್ಯಂಡ್ ಸೌಂಡ್ ಶೋ. ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲೋ ಇರಲಿಲ್ಲ, ಆದರೂ ಚೂರು ವಿಡಿಯೋ ಫೋಟೋ ಮಾಡಿಕೊಂಡೆ. ಶೋ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಡೇ 1 ಅಂಡಮಾನ್ ಡೇರೀಸ್.